ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ತಾಲೂಕಿನ ಚಿಕ್ಕ ವಂಕಲಕುಂಟ ಗ್ರಾಮದಲ್ಲಿ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಆದ ಶ್ರೀ ಬಸವರಾಜ ರಾಯರೆಡ್ಡಿ ಅವರ ನೇತೃತ್ವದಲ್ಲಿ ಜನಸಂಪರ್ಕ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಶಾಸಕರು ಮಾತನಾಡಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತದಿಂದ ನಾಡಿನ ಜನತೆಗೆ ಜನಪರವಾಗಿ ಕೆಲಸ ಕಾರ್ಯಗಳು ಮಾಡಿದ್ದು, ಗ್ಯಾರಂಟಿ ಕಾರ್ಯಗಳು ಬಡವರಿಗೆ ಅನುಕೂಲವಾಗಿದೆ. ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಮಹಾಪರ್ವವನ್ನ ಪ್ರಾರಂಭಿಸಲಾಗಿದೆ. ಕ್ಷೇತ್ರದ ಪ್ರತಿಯೊಂದು ಗ್ರಾಮಗಳ ಸಮಗ್ರ ಪ್ರಗತಿಗೆ ವಿಶೇಷ ಆದ್ಯತೆ ಕೊಟ್ಟಿದೆ. 19 ಕೆರೆಗಳ ಅಭಿವೃದ್ಧಿಗೆ 272 ಕೋಟಿ ಅನುದಾನ ತಂದಿದ್ದು, ಶೀಘ್ರದಲ್ಲೇ ಕೆರೆ ತುಂಬಿಸುವ ಯೋಜನೆ ಪ್ರಾರಂಭವಾಗುತ್ತೆ. ಅಭಿವೃದ್ಧಿಗೆ ತಾಲೂಕಿನ ಜನ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿದ್ರು. ಚಿಕ್ಕ ವಂಕಲಕುಂಟ ಗ್ರಾಮದಲ್ಲಿ 9.90 ಕೋಟಿ ವೆಚ್ಚದಲ್ಲಿ ಚಿಕ್ಕ ವಂಕಲಕುಂಟ ಮಾರ್ಗವಾಗಿ ಕನಕಗಿರಿ ಮುನ್ನಿರಾಬಾದ್ ವರೆಗೆ ರಾಜ್ಯ ಹೆದ್ದಾರಿ ರಸ್ತೆ ಸುಧಾರಣೆ ಚಾಲನೆ. ಸುಮಾರು ನಾನು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸೇರಿ ನಿಮ್ಗೆಲ್ಲ ಕೆರೆ ತುಂಬಿಸೋ ಕೆಲಸ ಮಾಡಿಕೊಟ್ಟೆ. ಸುಮ್ಮನೆ ಸುಳ್ಳು ಹೊಡೆದ್ರೆ ನೀರಾವರಿ ಮಾಡ್ತೀವಿ ಹಂಗೆ ಹೊಡಿತಾರೆ. ಮೊನ್ನೆ ನೋಡಿದ್ರೆ ವಿಧಾನಸಭೆಯಲ್ಲಿ ನಾನು ಉತ್ತರ ಕರ್ನಾಟಕದ ಬಗ್ಗೆ ನಾನು ಮಾತಾಡಿದ್ದೆ, ನಾನು ಕೇಳಿರ್ಬೇಕು. ನಾನು ಭಾಷಣೆಗೆಲ್ಲ ನಾನು ಒಬ್ಬನೇ ಸರಿಯಾಗಿ ಅಲ್ಲಿ ಮಾತಾಡಿದ್ದು ನೀರಾವರಿ ಸಮಸ್ಯೆ. ಕೊನೆಗೆ ನಾನೇ ಹೇಳಿದೆ ಮುಖ್ಯಮಂತ್ರಿಗಳಿಗೆ, ಒಂದು 6 ಠರಾವ್ ಮಾಡನ್ರಿ. ಏನು ಕೇಂದ್ರ ಸರ್ಕಾರ ತಕ್ಷಣವೇ UKP 524 ಮೀಟರ್ಗೆ ಎತ್ತರಿಸಲಿಕ್ಕೆ ಏನು ಟ್ರಿಬ್ಯುನಲ್ ಆರ್ಡರ್ ಮಾಡೈತೆ, ಅದನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡ್ರಿ ಅಂತ ಹೇಳಿ ಠರಾವ್ ಮಾಡಿದ್ದೆ ಎಲ್ಲಿ ವಿಧಾನಸಭೆ. ಇದು ನಮ್ಮ ಕೆಲಸ. ಆಮೇಲೆ ಅದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ರಿ, ರಾಷ್ಟ್ರೀಯ ಯೋಜನೆ ಅಂತ ಮಾಡ್ರಿ ಅಂತ ಮಾಡಿದ್ದೆ. ಹೀಗೆ ಬೇರೆ ಬೇರೆ ಇವನ ದೊಡ್ಡ ದೊಡ್ಡ ವಿಚಾರಗಳನ್ನ ನಾವು ವಿಧಾನಸಭೆಯಲ್ಲಿ ಮಾಡ್ತೀವಿ. ಅದಕ್ಕೆ ಇವತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳು ಆಗಿರೋದಕ್ಕೆ ಕಾರಣ ನಾವು ಹಲವಾರು ಇದನ್ನೆಲ್ಲ ತಂದು ಹಾಕಿದ್ವಿ. ಅದಕ್ಕೆ ಇವತ್ತಿನ ಸಂದರ್ಭದಲ್ಲಿ ನಮಗೆ ಕೆಲವೊಂದು ಮನವಿಗಳನ್ನ ಕೊಟ್ಟಿದ್ದೀನಿ. ಈ ಗ್ರಾಮದ ಕೆಂಚಮ್ಮ ದೇವಿ ದೇವಸ್ಥಾನ 1 ಲಕ್ಷ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಮಾಡಿಕೊಡ್ತಾ ಇದ್ದೀವಿ. 1,24,00,000 ಜನರಿಗೆ ಪ್ರತಿ ತಿಂಗಳು 2,000. ನಮ್ಮ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಎಷ್ಟು ಕೊಡ್ತಾ ಇದ್ದೀವಪ್ಪ? 58,000. ಕರೆಕ್ಟ್ ಫಿಗರ್ ಹೇಳು. 58,934 ಮಂದಿ 2,000 ರೂಪಾಯಿ ಪ್ರತಿ ತಿಂಗಳು. ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಕ್ಕೆ ಲೆಕ್ಕ ವರ್ಷಕ್ಕೆ ಒಟ್ಟು ನಮ್ಮ 180 ಕೋಟಿ ರೂಪಾಯಿ ಬರೀ ನಮ್ಮ ತಾಲೂಕಿನಾಗ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಿ. ಅಂದ್ರೆ ಇಡೀ ಕರ್ನಾಟಕದಾಗ ಎಷ್ಟಾಕೈತೆ? 30,000 ಕೋಟಿ ಆಗೈತೆ. ಎಷ್ಟು? 30,000 ಕೋಟಿ. ಇಡೀ ರಾಷ್ಟ್ರದಾಗ ಯಾರು ಇಂತ ಹಣ ಕೊಡ್ತಿಲ್ಲ. ಬಂದಿ ಅಭಿವೃದ್ಧಿ ಕೆಲಸಕ್ಕೆ ಬಂದಿರಿ, ನಾನು ಭಾಷಣ ಕೇಳಕ್ ಬಂದಿರಿ, ಹೌದಲ್ಲ? ಮತ್ತೆ ಇದು ಜನರ ಪ್ರೀತಿ ವಿಶ್ವಾಸ ಅಲ್ವಾ? ಇದು ಮಾಡ್ಕೇಳ್ರಿ, ಭಾಷಣ ಹೊಡಿತಾರೆ, ತೋರಿಸ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ. ಸೋಲ್ಸರ್ ಜನ ಗೆಲ್ಸರ್ ಜನ. ನಿನ್ನ ಅದೇಸಿ ನಿನಗೆ ಇಲ್ಲವೇ ಇಲ್ಲ. ಸೋಲ್ಸರ್ ಯಾರು, ಗೆಲ್ಸರ್ ಯಾರು? ಜನ ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಅದಕ್ಕಾಗೇನೆ ಅಭಿವೃದ್ಧಿಗಾಗೆ ರಾಜಕಾರಣ ಆಗ್ಬೇಕು. ಆದ್ರೆ ಇಡೀ ರಾಜಕೀಯ ವ್ಯವಸ್ಥೆ ಹಾಳಾಗಿದೆ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ನಾವು ಈ ಅಭಿವೃದ್ಧಿಯ ಪರ ರಾಜಕಾರಣವನ್ನ ಮಾಡಬೇಕಂತ ಇವತ್ತು ಈ ಎಲ್ಲ ಜನಪರವಾದಂಥ ಸ್ಕೀಮ್ಗಳನ್ನು ತಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಯಲಬುರ್ಗಾ ತಾಲೂಕಿಗೆ ಎಲ್ಲ ಕೆಲಸಗಳನ್ನು ಏನೇನು ಮಾಡಿವನ್ನ ಡಿಟೇಲ್ ಹೇಳಿಬಿಟ್ಟಿದ್ದಾರೆ. ಇನ್ನು 2.5 ವರ್ಷದಲ್ಲಿ ಮಾಡ್ತೇವೆ. ಅದಕ್ಕೆ ನೀವೆಲ್ಲರೂ ಸೇರ್ಕೊಂಡು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಏನೇನಾಗಬೇಕಂತ ಮಹತ್ವವನ್ನು ಮಾಡಿ ಅಂತ ಮಾತನ್ನು ಹೇಳಿ, ಇನ್ನೂ ನನಗೆ ಇವತ್ತು ಭಾಳ ಹಳ್ಳಿ ಅದಾವೆ, ಅದಕ್ಕೆ ತಾವು ಅನುಮತಿ ಕೊಡಬೇಕು. ನಾನು ಮಾರ್ಚ್ ತಿಂಗಳಲ್ಲಿ ಈ ಕಲ್ಯಾಣ ಮಂಟಪವನ್ನು ಉದ್ಘಾಟನೆ ಮಾಡ್ತೇನೆ. ಅದಕ್ಕೂ ರೇಟು ಹೇಳ್ಬಿಟ್ಟಿದೆ, 20,000 ರಿಂದ 25,000 ರೂಪಾಯಿದೊಳಗೆ ಮಾಡ್ರಿ ಇದ್ದಾರೆ, ಮಾಡಿ ಅಂತ ಹೇಳಿದ್ದೇನೆ. ಅದಕ್ಕೆ ಸ್ವಚ್ಛತೆಗಂದ್ರೆ ಅದು ನಾಳೆ ಅಲ್ಲಿ ಉಗುಳೋದು. ನಮ್ಮ ಇವ್ಯಾರೋ ಸೆಕ್ರೆಟರಿ ಇದು ಸಮಸ್ಯೆಗಳು ಬಗೆಹರಿತಾವೆ. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತಾವೆ. ಆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸೋದು ಕೆಲವು ಕಾನೂನಿನ ಪರಿಮಿತಿಯಲ್ಲೇ ಮಾಡ್ಬೋದು. ಪಾಪ ಈಗ ಉದಾಹರಣೆ ಕೊಟ್ಟು ಮಾಡ್ರಿ, ಆಮೇಲೆ ಆ ಹೆಣ್ಮಗಳು ಕರೆಸ್ರಿ, ಮುಗಿದ ಮೇಲೆ ನಾನು ಮಾತಾಡ್ತೇನೆ. ಯಾಕಂದ್ರೆ ಜನರ ಸಮಸ್ಯೆ ಇರ್ತಾವೆ, ಅವರಿಗೆ ಐಡಿಯಾ ಇರೋದಿಲ್ಲ. ಯಾರೋ ಒಬ್ಬರು ರಾಂಗ್ ಐಡಿಯಾ ಕೊಟ್ಬಿಟ್ಟಿರ್ತಾರೆ. ಈಗ ಮಾಡ್ಬಿಡ್ಲೆ ಕೇಳ್ಬಿಡ್ಲೆ
ಕೇಳಿದ್ರೆ ಏನಾಗದೆ ನನಗೆ? ರಸ್ತೆ, ಶಾಲೆ, ಕಾಲೇಜು, ಕುಡಿಯ ನೀರು ಅಥವಾ ಈ ಕೆರೆ ತುಂಬಿಸಂಥ ಕೆಲಸ, ಬೇರೆ ಬೇರೆ ಕೆಲಸಗಳನ್ನು ನಾನು ತಾಲೂಕಿನ ಒಬ್ಬ ಶಾಸಕಾಗಿ ಮೂಲಭೂತ ಸೌಕರ್ಯ ಕೆಲಸಗಳನ್ನು ಮಾಡಿಕೊಟ್ಟಿದ್ದೆ. ಇವತ್ತು ಉಚ್ಚಲಕುಂಟಿ ಗ್ರಾಮದಲ್ಲಿ 1985ರಿಂದ ಈ ಗ್ರಾಮದಲ್ಲಿ ಕರೆಂಟ್ ಇದ್ದಿಲ್ಲ, ಶಾಲೆ ಇದ್ದಿಲ್ಲ, ಕಾಲೇಜ್ ಇರುವುದಿಲ್ಲ, ಇವರೆಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದೆ. ಮತ್ತೆ ಈ ಸಾರಿ ಈ 23-24ನೇ ಸಾಲಿನಲ್ಲಿ ಸುಮಾರು ಒಂದು 55 ಲಕ್ಷ ರೂಪಾಯಿ ಕೊಟ್ಟು CC ರಸ್ತೆ ಚರಂಡಿ ಮಾಡಿದ್ದೀವಿ. ಮತ್ತೊಂದು 25 ಲಕ್ಷ ರೂಪಾಯಿನಲ್ಲಿ ಉಚ್ಚಲಕುಂಟ ಗ್ರಾಮದಲ್ಲಿ ನೈರ್ಮಲ್ಯ ಸಂಕೀರ್ಣ ಘಟಕದ ಕಾಮಗಾರಿ ಪಂಚಾಯತ್ ವ್ಯವಸ್ಥೆ ಮಾಡಿದ್ದೇವೆ. ಉಚ್ಚಲಕುಂಟಿ ಗ್ರಾಮದ ಗುನ್ನಾಡ್ ರಸ್ತೆ ಯಲ್ಲಪ್ಪ ನವಲಹಳ್ಳಿ ಇವರ ಹೊಲದ ಹತ್ತಿರ ಬೋರ್ವೆಲ್ ಕ್ರಾಸಿಂಗ್ ಮಾಡಿ ಅದಕ್ಕೆ ಹಣ ಕೊಟ್ಟಿದ್ದೇವೆ. ಹೀಗೆ ಒಂದೊಂದು ಅಭಿವೃದ್ಧಿ ಕೆಲಸಗಳನ್ನ ಪ್ರತಿಯೊಂದು ಗ್ರಾಮದಲ್ಲಿ ಮಾಡ್ತಾ ಬಂದಿದೆ. ಮತ್ತು ತಾಲೂಕಿನಲ್ಲಿ ಬಹುತೇಕ ಎಲ್ಲ ರಸ್ತೆ, ಉದಾಹರಣೆಗೆ ಈ ರಸ್ತೆ ನಿಮ್ಮ ಹಿರೇಮಂಗಲ ಕುಂಟದಿಂದ ಒಡ್ರಕಲ್ವರೆಗೆ ಮರು ಡಾಂಬರೀಕರಣ ಮಾಡಿಸ್ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಂದು ಪಾಟ್ ಹೋಲ್ ಇಲ್ಲ. ಪ್ರತಿ ತಾಲೂಕಿನಾಗ ಹೋದ್ರೆ ಇಲ್ಲೇ ಪಕ್ಕದ ದಾಡಿಗೆ ಬಿಟ್ಟರು ನಿಮ್ಗೆ ಹೆಂಗಾರ ಅಂದ್ಕೊಟ್ಟು ನಾನೇನು ಹೇಳ್ಬೇಕಾಗಿಲ್ಲ. ಇದು ಡಾಂಬರ್ ರೋಡ್ ಮಾಡಿಕೊಟ್ಟಿದೆ. ಇವು ನಮ್ಮ ಕೆಲಸ. ಪಾಪ ಬಹಳ ಜನ ತಪ್ಪಲ್ರಿ ಜನರು, ಅವರಿಗೆ ಪ್ರಯಾರಿಟಿ ಅವ್ರು ಬಂದು ಕೆಲಸ ಮಾಡ್ತಾರಂತ ವಿಶ್ವಾಸ ಇರ್ತದೆ. ಮಾತಾಡ್ಬೇಕು, ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟು ಪ್ರಯಾರಿಟಿ ಅವ್ರು ಮಾಡಿಕೊಟ್ಬಿಡ್ತಾರಂತ ಮಾತಾಡ್ತಿರ್ತಾರೆ ಅವರು. ಏನ್ರಿ ಅದಕ್ಕೆ ಪ್ರೊಸೀಜರ್ ಅದಾವ. ಕೆಲವು ಸಣ್ಣ ಪುಟ್ಟ ನನ್ಗೆ ಗೊತ್ತಿದೆ ಏನು ಸಮಸ್ಯೆ ನಿಮ್ಗೆ ಹೇಳ್ಬಿಡ್ತೀನಿ ನೋಡ್ರಿ. ನಾನು ಬಂದು ನಮ್ಮ ತಾಲೂಕಿನಾಗ ಈಗ ಎಲ್ಲ ಕೆಲಸ ಬಹುತೇಕ 99% ಏನು ಕೆಲಸನ ಉಳಿದಿರೋವು ಯಾವುವು? ಚರಂಡಿ ಬೆಳೆದಿಲ್ರಿ, ಊರ ಗಟರ ಸರಿ ಇಲ್ರಿ, ಊರ ಲೈಟ್ ಹಾಕಿಲ್ರಿ. ತಾಲೂಕ 180. ಆಮೇಲೆ ಶಕ್ತಿ ಯೋಜನೆ, ಹೆಣ್ಮಕ್ಳಿಗೆ ಬಸ್ ಫ್ರೀ. ಎಲ್ಲರೂ ಹೋಗ್ರಿ. ನಮ್ಮ ಕುಕ್ನೂರ್ ಯಲಬುರ್ಗಾ ಡಿಪೋದಿಂದ 8 ಸೇರಿ 2 ಟೋಟಲ್ ಹೇಳ್ಬಿಡು 2,70,00,000 ಮಂದಿ ಹೆಣ್ಮಕ್ಳು ಪ್ರಯಾಣ ಮಾಡ್ಯಾರ. ಬಸ್ನಾಗ ಹತ್ಕೊಂಡು ಅಡ್ಡಾಡ. ಬರೀ ಯಲಬುರ್ಗಿ ತಾಲೂಕಿನ ಮತ್ತು ಕುಕ್ನೂರು ತಾಲೂಕಿನವ್ರು 2,70,00,000 ಹೆಣ್ಮಕ್ಳು ಪ್ರಯಾಣ ಮಾಡ್ಯಾರ ನಮ್ಮ ತಾಲೂಕಿನಲ್ಲಿ. ಇವರು ಇಡೀ ರಾಜ್ಯದಲ್ಲಿ 660 ಕೋಟಿ ಹೆಣ್ಮಕ್ಳು ಬಸ್ನಲ್ಲಿ ಫ್ರೀ ಮಾಡ್ಯಾರ. ಏನು ಸಣ್ಣ ಕೆಲಸ? 10 kg ಆಹಾರ ಧಾನ್ಯ ಕೊಡಬೇಕಲ್ಲ, ಆ 10 kg ಆಹಾರ ಧಾನ್ಯಗಳನ್ನು ಕೊಡೋದ್ರಲ್ಲಿ ನಮ್ಮ ರಾಜ್ಯದಲ್ಲಿ 4,36,00,000 ಜನ ಕೊಡ್ತೇವೆ. ನಮ್ಮ ತಾಲೂಕಿನಲ್ಲಿ 2 ಲಕ್ಷ ಅಲ್ಲ, ನಮ್ಮ ತಾಲೂಕಿನಾಗ 2 ಲಕ್ಷ ಜನ ಕೊಡ್ಬೇಕಲ್ಲ. ಇಲ್ಲೇ 2,56,000 ಮ್ಯಾಲ್ ಫಿಗರ್ ಇದ್ರೆ 2,57,000 ಮಂದಿಗೆ ಆಹಾರ ಧಾನ್ಯ ಫ್ರೀ ಕೊಡ್ತೀವಿ. ಬರೀ ಒಂದು ತಾಲೂಕಕ್ಕೆ. ಏನು ಹುಡುಗಾಟಿಗೆ ಕೆಲಸ? ಹುಡುಗಾಟಿಗೆ ಕೆಲಸ ಅದರಪ್ಪ 28,000 ಒಂದು 25,000. 28,000 ಯಲಬುರ್ಗಿ ತಾಲೂಕಿನಾಗ ಮನೆಗೆ, ಕುಕ್ನೂರು ತಾಲೂಕಿನಾಗ 25,000 ಮನೆಗೆ 200 ಯೂನಿಟ್ ಫ್ರೀ. ಇವನಿದಿ ಇಷ್ಟೆಲ್ಲ ಜನಪರವಾಗಿ ಕೆಲಸ ಯಾವ ರಾಜ್ಯ ಸರ್ಕಾರನೂ ಮಾಡ್ಲಿಕ್ಕೆ ಸಾಧ್ಯ. ಒಟ್ಟು 52,000 ಕೋಟಿ ಗ್ಯಾರಂಟಿ ಕೊಡ್ತೇವೆ. 36 ಲಕ್ಷ ಪಂಪ್ ಸೆಟ್ ಇಡೀ ರಾಜ್ಯಾಗ. ಎಷ್ಟು? 36 ಲಕ್ಷ. ನಮ್ಮ ಯಲಬುರ್ಗಿ ಕುಕ್ನೂರು ತಾಲೂಕಿನಾಗ ಎಷ್ಟದಪ್ಪ ಪಂಪ್ ಸೆಟ್ಟು? 21,000. 2 ತಾಲೂಕು ಸೇರಿ 21,000 ರೈತರ ಬೋರ್ವೆಲ್ಗೆ ಕರೆಂಟ್ ಫ್ರೀ. ಇದನ್ನ ಯಾರು ಮಾಡಿದ್ರು? ಬಂಗಾರಪ್ಪ. ಅವತ್ತು ಅದು ಕಾಂಗ್ರೆಸ್ ಸರ್ಕಾರನೇ, ಹೌದಲ್ಲ? ಕಂಟಿನ್ಯೂ ಮಾಡ್ತಾ ಬಂದಿ. ನನಗೂ 9 ಬೋರ್ವೆಲ್ ಫ್ರೀ ಅದಾವು, ಮತ್ತು ನೀವು ಅದಾವ, ನನಗೂ ಅದಾವ. ಈ ತಹಸೀಲ್ದಾರರು, ತಾಲೂಕು ಪಂಚಾಯಿತಿ ಇಒಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆರಿಬೆಸಪ್ಪ ನಿಡಗೊಂದಿ, ವೀರನಗೌಡ ಬುಲುಟಗಿ, ಡಾಕ್ಟರ್ ಶಿವನಗೌಡ ದಾನರೆಡ್ಡಿ, ಸಂಗಣ್ಣ ತೆಂಗಿನಕಾಯಿ, ಆನಂದ ಉಳ್ಳಾಗಡ್ಡಿ, ಸುಧೀರ್ ಕೊರ್ಲಹಳ್ಳಿ, ಶರಣಪ್ಪ ಗಾಂಜಿ, ಮಲ್ಲು ಚೆಕ್ಲಿ, ಮಹೇಶ್ ಹಳ್ಳಿ, ರೇವಣ್ಣಪ್ಪ ಸಂಗಟಿ, ಅಪ್ಪಣ್ಣ ಜೋಶಿ ಮತ್ತಿತರರು ಭಾಗವಹಿಸಿದ್ರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಯಲಬುರ್ಗಾ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.